ಯಾರು ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದುತ್ವವನ್ನ ವಿರೋಧ ಮಾಡ್ತಾರಲ್ಲ ಅವರು ನಿಜವಾದ ಹಿಜಡಾಗಳು ಅಂತ ನಾನು ಎದೆ ತಟ್ಟಿ ಹೇಳ್ತೇನೆ, ಗರ್ವದಿಂದ ಹೇಳ್ತೇನೆ. ನಾನೊಬ್ಬ ಹಿಂದೂ ಅಂತಕ್ಕಂಥ 200 ಕೋಟಿ ರೂಪಾಯಿ ಹಾಕಿ ಪಿಕ್ಚರ್ ಮಾಡಿ ಹೀರೋ ಆದವ್ ನಿಜವಾದ ಹೀರೋ ಅಲ್ಲ. 2 ಎಕರೆ ಹೊಲದಾಗ ಅನ್ನ ಬೆಳೆದ 200 ಮಂದಿ ಊಟ ಆಗ್ತಾನಲ್ಲ ರೈತ, ಅವನು ನಿಜವಾದ ಹೀರೋ ಅಂತಕ್ಕಂಥ. ಒಂದು ಕಡಿಮೆ ಆಯುಷ್ಯವನ್ನ ಹೊಂದಿರತಕ್ಕಂತ ದೀಪ ತಾನು ಸುಟ್ಟುಕೊಂಡು ತನ್ನ ಸುತ್ತಮುತ್ತಲಿರುವ ಪ್ರದೇಶಕ್ಕೆ ಯಾವ ರೀತಿಯಾಗಿ ಬೆಳಕನ್ನ ಕೊಡ್ತದೋ ಅದೇ ರೀತಿಯಾಗಿ ತನ್ನ ಕಡಿಮೆ ಆಯುಷ್ಯದಲ್ಲೇ ದೇಶಕ್ಕೋಸ್ಕರ ಪ್ರಾಣವನ್ನ ಅರ್ಪಿಸಿದ ನನ್ನ ನೆಚ್ಚಿನ ನಾಯಕ, ಸ್ವಾತಂತ್ರ್ಯ ಸೇನಾನಿ, ಕ್ರಾಂತಿಯ ಸಿಡಿಲು ಭಗತ್ ಸಿಂಗ್ ಅವರನ್ನ ನನ್ನ ಹೃದಯ ಮಂದಿರದಲ್ಲಿ ಪೂಜಿಸಿಕೊಂಡು ನಿನ್ನೆ ಮೊನ್ನೆಯವರೆಗೂ ಯಾವ ಕೆಲಸವನ್ನ ಆ ಮಹಾರಾಣಾ ಪ್ರತಾಪ ಸಿಂಹರು ಮಾಡಿದ್ರು, ಯಾವ ಕೆಲಸವನ್ನ ಛತ್ರಪತಿ ಶಿವಾಜಿ ಮಹಾರಾಜರು ಮಾಡಿದ್ರು, ಯಾವ ಕೆಲಸವನ್ನ ವಿಶ್ವಗುರು ಬಸವಣ್ಣನವರು ಮಾಡಿದ್ರು, ಯಾವ ಕೆಲಸವನ್ನ ಕ್ರಾಂತಿಕಾರಿ ವೀರ ಸಾವರ್ಕರ್ ಮಾಡಿದ್ರು, ಅದರ ಮುಂದುವರೆದ ಭಾಗವನ್ನ ಪುನೀತನ ಕೆರೆಯಲ್ಲಿ ಅವರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತ ಕೇಳಿದ್ರೆ, ನಮ್ಮ ದೇಶದ ಅನ್ನ ತಿಂದು, ನಮ್ಮ ದೇಶದ ನೀರು ಕುಡಿದು, ನಮ್ಮ ದೇಶಕ್ಕೆ ದ್ರೋಹವನ್ನ ಬರಿತಕ್ಕಂಥವ್ರನ್ನ ಏನಂತ ಕರೀತಾರೆ ಅಂತ ಕೇಳಿದ್ರೆ, ನಮ್ಮ ಮನೆಯಲ್ಲಿ ಯಾರಾದ್ರೂ ಒಬ್ಬ ಗಂಡು ಹೆಣ್ಣಿನ ವೇಷವನ್ನ ಹಾಕೊಂಡ್ರೆ ಅವನನ್ನ ಹಿಜಡ ಅಂತ ಕರಿತೀವಿ. ನಿಜವಾದ ಹಿಜಡಗಳು ಅವರಲ್ಲ. ಯಾರು ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದುತ್ವವನ್ನ ವಿರೋಧ ಮಾಡ್ತಾರಲ್ಲ ಅವರು ನಿಜವಾದ ಹಿಜಡಾಗಳು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನ ಈ ಒಂದು ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಭಗತ್ ಸಿಂಗ್ ಸೇವಾ ಸಂಘದ ರಾಜ್ಯಾಧ್ಯಕ್ಷರು ಕುಂತಿದ್ದಾರೆ, ವಿಶಾಲ್ ಜಾಧವ್ ಅಂತ ಹೇಳಿ. ಆ ವ್ಯಕ್ತಿ ಮಾತಾಡಲ್ಲ, ಆ ವ್ಯಕ್ತಿಯ ಮಾತು ಕಡಿಮೆ, ಕೆಲಸ ಜಾಸ್ತಿ. ಅದು ಪುನೀತವನ್ನವ್ರಿಗೂ ಕೂಡ ಗೊತ್ತಿದೆ. ಆ ವ್ಯಕ್ತಿ ಮಾಡ್ತಕ್ಕಂಥ ಕೆಲಸಗಳು, ಹಿಂದೂ ಧರ್ಮವನ್ನ ಕರ್ತಕ್ಕಂಥ ಕೆಲಸಗಳನ್ನ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಬಂಧುಗಳೇ, ಯಾವಾಗ ಪಶ್ಚಿಮ ಬಂಗಾಳದ ಎಲೆಕ್ಷನ್ ಮುಗೀತೋ ಆ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದಿಂದ ಹುಬ್ಬಳ್ಳಿಗೆ ಬರ್ತಕ್ಕಂಥ ಟ್ರೈನ್ ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಲಸಿಗರು ಬಂದ್ರು. ನಮ್ಮ ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಹೇಶ್ ತೆಂಗಿನಕಾಯಿ ಅವರ ಆದಿಯಾಗಿ ನಾವೆಲ್ಲರೂ ಕೂಡ ಹೋಗಿ ಕೇಳಿದಾಗ ನೀವು ಎಲ್ಲಿ ಅವರು ಎಲ್ಲಿಂದ ಬಂದಿದ್ದೀರಿ ಅಂತ ಕೇಳಿದ್ರೆ ಅವ್ರ ಕಡೆ ಉತ್ತರ ಇಲ್ಲ. ಅಲ್ಲಿಂದ ಇಲ್ಲಿಗೆ ಯಾಕೆ ಬಂದ್ರಿ ಅಂತ ಕೇಳಿದ್ರ ಅಲ್ಲಿ ನಮ್ಮನ್ನ ದೀದಿ ಮನಿ ಕಳ್ಸಿರಿ, ಮತ್ತ ನಾವು ಇಲ್ಲಿ ಬಂದೇವಿ. ಯಾಕೆ ಬಂದೀವಿ ಅಂತಂದ್ರೆ ಇಲ್ಲಿ ನಮ್ಮನ್ನ ಕಾಪಾಡೋರು ನನ್ನ ಬ್ರದರ್ಸ್ ಅಂತಕ್ಕಂಥವ್ರು, ಇಲ್ಲಿ ಅಧಿಕಾರ ಐತಿ, ಅದಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ ಅಂತಕ್ಕಂಥ ಮಾತನ್ನ ಅವ್ರು ಹೇಳುತ್ತಾರೆ. ಬಸವಣ್ಣನವರ ಜಯಂತಿಯನ್ನ ಕೇವಲ ಲಿಂಗಾಯತರು ಮಾಡಬೇಕು, ಕನಕದಾಸ ಜಯಂತಿಯನ್ನ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಯಂತಿಯನ್ನ ಕೇವಲ ಕುರುಬರು ಮಾಡಬೇಕು. ಈ ಭಾರತ ದೇಶ ನಿಂತಿರೋದೇ ಡಾಕ್ಟರ್ BR ಅಂಬೇಡ್ಕರ್ ಬರ್ತಿರ್ತಕ್ಕಂಥ ಸಂವಿಧಾನದ ಮೇಲೆ. ಆ ವ್ಯಕ್ತಿಯ ಜಯಂತಿಯನ್ನ ಕೇವಲ SC ಸಮುದಾಯದವ್ರು ಮಾಡಬೇಕು ಅಂತ ಹೇಳಿ ಬಾರ್ಡರ್ ಹಾಕೊಂಡ್ಬಿಟ್ಟಿದೀವಿ. ನನಗೇನ್ ಅನ್ಸುತ್ತೆ ಅಂದ್ರೆ, ಪುಡಿತನ ಈ ಎಲ್ಲರೂ ಕೂಡ ಎಲ್ಲಾ ಮಹಾನ್ ಪುರುಷರ ಕಾಪಿರೈಟ್ಸ್ ಗಳನ್ನ ಅವ್ರವ್ರ ಜಾತಿಯವ್ರು ತಗೊಂಡು ಬಿಡಿದಾರೇನೋ ಅಂತ ಅನ್ಸುತ್ತೆ. ಅವರು ಈ ದೇಶದ ಹೆಮ್ಮೆ ರೀ, ನಿಮ್ಮ ಜಾತಿಗಳ ಚಿಹ್ನೆ ಅಲ್ಲ ಅಂತಕ್ಕಂಥದ್ದನ್ನ ತಿಳಿಸುವಂತ ಪ್ರಯತ್ನವನ್ನ ನಾವು ಮಾಡಬೇಕಾಗಿರ್ತಕ್ಕಂಥ. ನಾನು ಬ್ರಾಹ್ಮಣ, ನಾನು ಲಿಂಗಾಯತ, ನಾನು ಕುರುಬ, ನಾನು SC, ನಾನು ST ಅಲ್ಲ, ನಾನೊಬ್ಬ ಹಿಂದೂ ಅಂತಕ್ಕಂಥದ್ದು ಯಾವಾಗ ನಿಮ್ಮಲ್ಲಿ ಬರುತ್ತೋ ಅವಾಗ ಈ ರಾಷ್ಟ್ರ ನಿರ್ಮಾಣವಾಗುತ್ತೆ. ನನಗೆ ಯಾರಾದ್ರೂ ಬಂದು ನೀನು ಜಾತಿ ಯಾವುದು ಅಂತ ಕೇಳಿದ್ರೆ ನನ್ನ ಕಡೆ ಉತ್ತರ ಇಲ್ಲ. ನನಗೆ ಯಾರಾದ್ರೂ ಬಂದು ನಿನ್ನ ಜಾತಿ ಯಾವುದು ಅಂತ ಕೇಳಿದ್ರೆ ನನ್ನ ಕಡೆ ಉತ್ತರ ಇಲ್ಲ. ನನಗೆ ಯಾರಾದ್ರೂ ಬಂದು ನೀನು ಯಾರು ಅಂತ ಕೇಳಿದ್ರೆ ನಾನು ಎದೆ ತಟ್ಟಿ ಹೇಳ್ತೇನೆ, ಗರ್ವದಿಂದ ಹೇಳ್ತೇನೆ, ನಾನೊಬ್ಬ ಹಿಂದೂ ಅಂತಕ್ಕಂಥ ಮಾತು. ಆ ಒಂದು ಭಾವನೆ ಬಂದಾಗ ಮಾತ್ರ ಇಂತಹ ವಲಸಿಗರನ್ನ, ಇಂಥ ದರೋಡೆಕೋರರನ್ನ ಹೊರಗೆ ಹಾಕ್ತಕ್ಕಂಥ ಕೆಲಸ ನಮ್ಮಿಂದ ಸಾಧ್ಯವಾಗ್ತದೆ. ಬಂಧುಗಳೇ, ನಾಲ್ರಿಗೂ ಕೂಡ ಕೈ ಮುಗಿದು ಕೇಳ್ಕೊಳ್ತೇನೆ. ಇಲ್ಲಿ ಬಂದ್ವಿ, ಚಕ್ರವರ್ತಿ ಅಣ್ಣನವ್ರ ಭಾಷಣ ಕೇಳಿದ್ವಿ, ಇಲ್ಲಿ ಗಣ್ಯರ ಭಾಷಣವನ್ನ ಕೇಳಿದ್ವಿ, ಮನೆಗೆ ಹೋದ್ವಿ ಅಂತಕ್ಕಂಥ ಕೆಲಸ ಆಗ್ಬಾರ್ದು. ಜೀವನದ ಕೆಲವೊಂದಿಷ್ಟು ಭಾಗವನ್ನಾದ್ರೂ ಕೂಡ ಈ ರಾಷ್ಟ್ರಕ್ಕೋಸ್ಕರ, ಹಿಂದೂ ಧರ್ಮಕ್ಕೋಸ್ಕರ ಮೀಸಲಿಡಿ ಅಂತಕ್ಕಂಥದ್ದನ್ನ ಕೈ ಮುಗಿದು ಕೇಳ್ಕೊಳ್ತೇನೆ. ಯಾಕೆ ಅಂತ ಕೇಳಿದ್ರ, ಕುವೆಂಪು ಅವ್ರು ಒಂದ್ ಕಡೆ ಬಹಳ ಚಂದ ಹೇಳ್ತಾರ, ನಾನ್ ಅಳಿವೆ ನೀನ್ ಅಳಿವೆ, ನಮ್ಮೆಲುಬುಗಳ ಮೇಲೆ ಮೂಡುವುದು ನವ ಭಾರತದ ಲೀಲೆ ಅಂತ. ನಾನ್ ಇರ್ತೀನೋ ಇಲ್ವೋ ಗೊತ್ತಿಲ್ಲ, ನೀವ್ ಇರ್ತೀರೋ ಇಲ್ವೋ ಗೊತ್ತಿಲ್ಲ, ಯಾರು ಇರ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಮುಂಬರ್ತಕ್ಕಂಥ ಯುವ ಪೀಳಿಗೆ ಈ ಭಾರತ ದೇಶದ ಪರಮ ವೈಭವನ್ನ
ಪರಮ ವೈಭವಕ್ಕೆ ಕರ್ಕೊಂಡು ಹೋಗುತ್ತೆ, ವಿಶ್ವ ಗುರುವನ್ನಾಗಿ ಮಾಡುತ್ತೆ ಅಂತಕ್ಕಂಥ ಕಲ್ಪನೆ ಏನಿದೆ, ಆ ಕಲ್ಪನೆ ಅಡಿಯಲ್ಲಿ ನಾವು ನೀವೆಲ್ಲರೂ ಕೂಡ ಸಾಗೋಣ ಅಂತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಪುನೀತಣ್ಣ ಅವರಿಗೆ ವಿಶಾಲಣ್ಣ ಜಾಧವ್ ಅವರು ಮತ್ತು ಭಗತ್ ಸಿಂಗ್ ಸೇವಾ ಸಂಘ ಹುಬ್ಬಳ್ಳಿಯ ಪರವಾಗಿ ನಿರಂತರವಾಗಿ ನಿಮ್ ಜೊತೆಗಿರ್ತೇವೆ, ರಾತ್ರಿ 12 ಕೂಡ ಕರೆದು ನಾವು ನಿಮ್ ಜೊತೆ ಬರ್ತೇವೆ ಅಂತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, 2 ಸ್ಟೆಪ್ ಕಿತ್ತ ಮುಂದ್ ಹೋಗಿ 6 ಹೊಡೆದಂತವ್ ನಿಜವಾದ ಹೀರೋ ಅಲ್ಲ, 2 ಗುಂಡು ಬಂದು ಎದಿಗ್ ಬಿದ್ರು ದೇಶಕ್ಕೋಸ್ಕರ ಪ್ರಾಣ ಕೊಡ್ತೀನಿ ಅಂತ ಹೋರಾಡ್ತಾನಲ್ಲ ಗಡಿ ಕಾಯೋ ಯೋಧ, ಅವನ್ ಕಂಡ್ರಿ ನಿಜವಾದ ಹೀರೋ. 200 ಕೋಟಿ ರೂಪಾಯಿ ಹಾಕಿ ಪಿಕ್ಚರ್ ಮಾಡಿ ಹೀರೋ ಆದವ್ ನಿಜವಾದ ಹೀರೋ ಅಲ್ಲ, 2 ಎಕರೆ ಹೊಲದಾಗ ಅನ್ನ ಬೆಳೆದ 200 ಮಂದಿ ಊಟ ಹಾಕ್ತಾನಲ್ಲ ರೈತ, ಅವನು ನಿಜವಾದ ಹೀರೋ ಅಂತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ದೊಡ್ಡ ಇರ್ತಕ್ಕಂಥ ವೇದಿಕೆ ಒಳಗೆ ನನಗೆ ಮಾತನಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟಿರ್ತಕ್ಕಂಥದ ವಿಶಾಲಣ್ಣ ಜಾಧವ್ ಅವರಿಗೆ ಮತ್ತೆ ನಿಮಗೆ ವಿಶೇಷವಾಗಿರ್ತಕ್ಕಂಥ ಕೃತಜ್ಞತೆಯನ್ನ ಸಲ್ಲಿಸಿ, ನನ್ನ ಬೆಂಬಲವು ಕೂಡ ನಿಮ್ಗೆ ಇರತ್ತೆ ಅಂತಕ್ಕಂಥ ಮಾತನ್ನ ಒಂದು ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಬಿಡ್ತೇನೆ. ಒಂದೇ ಸಲ ಘೋಷಣೆ ಕೂಗಿಸ್ಬಿಡ್ತೀನಿ. ಈ ಘೋಷಣೆ ಎಲ್ಲಿಗೆ ಹೋಗ್ಬೇಕಂದ್ರ ಆ ಗೃಹ ಸಚಿವರು ಏನದಾರಲ್ಲ ಅವ್ರ ಚೇರ್ ಅಳಗಾಡ್ಬೇಕು, ಆ ರೀತಿ ಘೋಷಣೆ ಕೂಗ್ಬೇಕು. ಕೂಗುಂಡ್ರಿ ಇಲ್ಲಿ ಕುಗಿರ್ ವಿಧಾನಸೌಧಕ್ಕೆ ಹೋಗಿ ಕೂಗ್ಬೇಕು. ಕೂಗುಣ ಬೋಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ವಂದೇ ವಂದೇ ಭಾರತ್ ಮಾತಾ ಕಿ. ನನ್ನ ಭಾರತ ಶ್ರೇಷ್ಠ ಭಾರತ. ಧನ್ಯವಾದಗಳು.